ಫಿಲಮ್ ತುಂಬ ಚೆನ್ನಾಗಿದೆ. ಹೆಣ್ಣು ಒಳ್ಳೆ ಗೌರವ ಕೊಡಬೇಕು ಅನ್ನೋದು ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಐತೆ, ನೋಡಿ ಎಲ್ಲ ಚೆನ್ನಾಗಿದೆ. ಬ್ಯೂಟಿ ಫಿಲಮ್ ತುಂಬ ಚೆನ್ನಾಗಿದೆ. ಒಂದು ಹೆಣ್ಣಿಗೆ ಏನು ಬೇಕು ಬ್ಯೂಟಿ ಫಿಲಮ್ ತುಂಬ ಚೆನ್ನಾಗಿದೆ. ಹೆಣ್ಣಿಗೆ ಹೇಗೆ ತೊಂದರೆ ಆಗುತ್ತೆ, ಅದರಿಂದ ಹೇಗೆ ಫೇಸ್ ಮಾಡಬೇಕು ಅನ್ನೋದೆಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕೊನೆಯಲ್ಲಿ ಭಾರತ್ ಮಾತೆ ಒಂದು ಪದಗಳನ್ನ ಸೇರಿಸ್ಬಿಟ್ಟು ಫುಲ್ಲು ಎಕ್ಸಲೆಂಟ್, ವಂಡರ್ಫುಲ್ ಆಗಿದೆ ಸರ್. 100 days ಹೋಗಿ. ನಮಸ್ಕಾರ. ಇವತ್ತು ಕನ್ನಡ ಸಿನಿಮಾಗಳು ನಿರ್ಮಾಪಕರಿಗೆ ನಮಸ್ಕಾರ. ಇವತ್ತು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತಂದರೆ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಇಡೀ ರಾಜ್ಯದಲ್ಲಿ ಕನ್ನಡ ಸಿನಿಮಾಗೆ ಒಂದು ವಾರ ಓಡಿದ್ರೆ ಸಾಕು, ನಿರ್ಮಾಪಕ ಗೆಲ್ತಾನೆ. ಮತ್ತು ನಿರ್ದೇಶಕ ಮತ್ತು ಆ ಸಿನಿಮಾದ ಒಂದು ನಾಯಕಿ ಕೂಡ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಮತ್ತು ಅವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬ್ಯೂಟಿ ಸಿನಿಮಾಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮಸ್ಕಾರ. ಚೆನ್ನಾಗಿದೆ. ಹೀರೋಯಿನ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾಳೆ ಆ್ಯಕ್ಟ್ರು. ಹೊಸಬ್ರಾಗಿರೋದ್ರಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಅನ್ಸಲ್ಲ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಳ್ಳೇದಾಗಲಿ. ಮೂವಿ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ನೋಡಿರೋ ಮೂವಿಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ. ಡಿಫ್ರೆಂಟ್ ಕಾನ್ಸೆಪ್ಟು, ಈ ನಡುವೆ ಬರೋ ಥರ ಇರಲಿಲ್ಲ. ಯೂನಿಕ್ ಆಗಿತ್ತು. ಇಟ್ ವಾಸ್ ಗುಡ್. ಚೆನ್ನಾಗಿದೆ. ಇದನ್ನು ತೆಗೆದಂಥ ನಿರ್ಮಾಪಕರು, ಅವರ ತಾಂತ್ರಿಕ ವರ್ಗ ಮತ್ತು ನಟನೆ ಮಾಡಿದಂಥ ನಟನೆಗಾರರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನ್ ಅಂತ ಹೇಳ್ತೀವಿ. ಇದರಿಂದ ನಮ್ಮ ಮುರಳೀಕೃಷ್ಣ ಅವರು ನಿರ್ಮಾಪಕರಾಗಿದ್ದಾರೆ. ಇವಾಗ ಅವರಿಗೆ ಒಳ್ಳೆ ಕೀರ್ತಿ ಬರಲಿ ಮತ್ತು ಅವರು ಇನ್ನೂ ಇದೇ ರೀತಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಮೂಲಕ ಕೇಳ್ಕೊಂತೀವಿ. ಚಲನಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಾಂತ್ರಿಕ ವರ್ಗದವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಅರ್ಥಗರ್ಭಿತವಾಗಿದೆ. ಹೆಣ್ಣಿನ ಬಗ್ಗೆ ಒಂದು ಅರ್ಥಗರ್ಭಿತವಾಗಿದೆ. ಮುರಳೀಕೃಷ್ಣ ಅವ್ರಿಗೆ, ಅವರ ಟೀಮ್, ಮೀಡಿಯಾ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ. ಹೆಣ್ಣಿನ ಬಗ್ಗೆ ಅಂತೂ ತುಂಬ ಗೌರವ ಕೊಟ್ಟು ಮಾಡಿದ್ದಾರೆ ಈ ಪಿಕ್ಚರು. ಈ ಪಿಕ್ಚರ್ ಮಾಡಿದ ಡೈರೆಕ್ಷನ್ ಮಾಡಿದವ್ರಿಗೂ, ಪ್ರೊಡಕ್ಷನ್ ಮಾಡಿದವ್ರಿಗೂ, ಅದ್ರ ಹಿಂದೆ ಇರೋ ಎಲ್ಲರಿಗೂ, ಎಲ್ಲ ಕೆಲಸ ಮಾಡಿದವ್ರಂದ್ಗೂ ತುಂಬ ಧನ್ಯವಾದ ಹೇಳ್ತೀನಿ. ನಿಜವಾಗೂ ಹೇಳೋಷ್ಟು ಮಾತು ಇನ್ನೂ ಚೆನ್ನಾಗಿದೆ. ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಬೇಕು, ಅದು ಮೇಯ್ನು. ನಾವೊಬ್ಬರು ಹೇಳೋದ್ರಿಂದ ಅದು ಸಕ್ಸಸ್ ಅಲ್ಲ. ಜನ ಎಲ್ಲ ನೋಡಿ ಪ್ರೋತ್ಸಾಹ ಆಗಬೇಕು ಅನ್ನೋದು ಆಸೆ ನಂದು. ನಿಜವಾಗೂ ಕೃಷ್ಣ ಅವ್ರದ್ದು ತುಂಬ ಒಳ್ಳೆ ಪ್ರಯತ್ನ. ತುಂಬ ಚೆನ್ನಾಗಿದೆ ಮೂವಿ. ಈ ಬ್ಯೂಟಿ ಅನ್ನೋ ಒಂದು ಟೈಟ್ಲಲ್ಲಿ ಒಂದು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ಈ ಮುಖಾಂತರ ಒಂದು ತೋರಿಸಿದ್ದಾರೆ. ನಾಳೆಯಿಂದ ಏನೊಂದು ಶೋ ಆಗ್ತಿದೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಾವೊಂದು ಪ್ರೀಮಿಯಂ ಶೋ ನೋಡಿರೋದಕ್ಕೆ ನಮಗೂ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಪ್ರೊಡ್ಯೂಸರ್ ಮುರಳೀಕೃಷ್ಣ, ತನುಜಾ ಮುರಳೀಕೃಷ್ಣ ಅವರಾಗಿರ್ಬೋದು, ಮತ್ತು ನಿರ್ದೇಶಕರು ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಟೀಮಿಗೆ ಆಲ್ ದ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅನ್ನೋದು ಈ ಮೂವಿ ಒನ್ ಲೈನ್ ಸೆಂಟೆನ್ಸ್ ಆಗಿ ಚೆನ್ನಾಗಿ ತೆಗೆದಿದ್ದಾರೆ. ಮೂವಿ ಚೆನ್ನಾಗಿ ಬಂದಿದೆ. ಮೂವಿ ಎಲ್ಲ ಟೀಮ್ ವರ್ಕರ್ಸ್ಗೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಕಂಗ್ರ್ಯಾಚುಲೇಷನ್ಸ್. ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ ಅಂತ ಒಂದು ಇಲ್ಲಿ ಟೈಟಲಲ್ಲೇ ಒಂದು ಹೇಳಿದ್ದಾರೆ. ಸೊ ಓವರಾಲ್ ಮೂವಿನಲ್ಲಿ ಈ ಒಂದು ಪ್ರಾಜೆಕ್ಟಲ್ಲಿ ಕೂಡ ನಿರ್ದೇಶಕರು ಅದನ್ನೇ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ಒಂದು ಹೆಣ್ಣಿಗೆ ಏನೇ ಅನ್ಯಾಯ ಆದರೂ ಕೂಡ ಸರೌಂಡಿಂಗ್ಸ್ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ, ಎಸ್ಪೆಷಲಿ ಪೇರೆಂಟ್ಸ್. ಆ್ಯಂಡ್ ಆಲ್ಸೋ ಈ ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ ಅನ್ನೋದನ್ನು ಕೂಡ ತುಂಬ ಇದರಲ್ಲಿ ಹೇಳಿದ್ದಾರೆ. ಸೊ ಓವರಾಲ್ ಅದನ್ನು ಎಂಫಸಿಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್. ಸೊ ಈ ಥರ ಒಂದು ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ನ ನಾವು ಬಾಲಿವುಡಲ್ಲಿ ನೋಡ್ತಾ ಇರ್ತೀವಿ ಮತ್ತು ಬೇರೆ ಇಂಡಸ್ಟ್ರಿಯಲ್ಲಿ ನೋಡ್ತಿರ್ತೀವಿ. ಸೊ ಇದು ಕನ್ನಡದಲ್ಲೂ ಬಂದಿದೆ ಆ್ಯಂಡ್ ಒಂದು ಒಳ್ಳೆ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಎಂಟೈರ್ ಈ ಒಂದು ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಈ ಎಲ್ಲ ಟೀಮ್ಗೂ ಕೂಡ ಡೈರೆಕ್ಟ್ರಿಂದ ಹಿಡಿದು ಪ್ರತಿಯೊಬ್ಬ ಆ್ಯಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಹೆಣ್ಣಿಗೆ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಖಂಡಿತ ಈ ಚಲನಚಿತ್ರದಲ್ಲಿ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಜೊತೆಗೆ ಇದು ಒಂದು ಹೇಳಬೇಕು ಅಂದರೆ ಸಂಸಾರ ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಫಿಲ್ಮು. ಹಾಗಾಗಿ ಎಲ್ಲರೂ ಕೂಡ ಸಂಸಾರ ಸಮೇತವಾಗಿ ಬಂದು ಈ ಚಲನಚಿತ್ರವನ್ನು
ಮಾಡಿ ಕನ್ನಡ ಚಲನಚಿತ್ರಕ್ಕೆ ಒಂದು ಬೆಲೆಯನ್ನು ಬರೋ ಥರ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ. ನಮ್ಮೊಂದು ಕಮ್ಯುನಿಟಿಲಿ ಮುರಳೀಕೃಷ್ಣ ಅವರು ಒಂದು ಒಳ್ಳೆ ಚೊಚ್ಚಲ ಪ್ರಯತ್ನದಲ್ಲೇ ಚೆನ್ನಾಗಿ ಮೂವಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಒಳ್ಳೆ ಮೆಸೇಜ್ ಕೂಡ ಇದೆ. ಈಗಿನ ಕಾಲದಲ್ಲಿ ಯಾವ ರೀತಿ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇದೆ, ಅದ್ರ ವಿರುದ್ಧ ಹೇಗೆ ಮಾಡಬೇಕು ಅಂದ್ಬಿಟ್ಟು ಒಂದು ಕತೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅದು ನಮ್ಮ ಕಮ್ಯುನಿಟಿಲಿ ಮಾಡಿದ್ದಾರೆ ಅನ್ನೋ ನಮಗೊಂದು ಹೆಮ್ಮೆ. ಮುರಳೀಕೃಷ್ಣ ಅವ್ರಿಗೆ ಯಶಸ್ಸು ನೀಡಲಿ ಜನರು ಅಂದ್ಬಿಟ್ಟು ಹಾರೈಸ್ತಾ ಇದ್ದಾರೆ. ಚಿತ್ರ ಭಾಳ ಸೊಗಸಾಗಿ ಮೂಡಿಬಂದಿದೆ. ಒಂದು ಹೆಣ್ಣಿನ ಬಗ್ಗೆ ಸಮಾಜದಲ್ಲಿ ಎಷ್ಟು ಹುಷಾರಾಗಿರಬೇಕು, ಈಗ ನಡೆಯುತ್ತಿರುವಂಥ ಅನಾಚಾರಗಳಿಂದ ಎಷ್ಟು ಹುಷಾರಾಗಿರಬೇಕು, ಹೆಣ್ಣನ್ನು ಗೌರವಿಸಬೇಕು ಅಂತ ಒಂದು ಸಂದೇಶವನ್ನು ಈ ಚಿತ್ರದ ಮೂಲಕ ಎಲ್ಲರಿಗೂ ತಿಳಿಸಲು ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗೂ ಭಾಳ ಅದ್ಭುತವಾಗಿ ಬಂದಿದೆ. ಸಾಕಷ್ಟು ಕಾಮಿಡಿ ಕೂಡ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಭಾಳ ಸೊಗಸಾಗಿ ಬಂದಿದೆ. ನಮ್ಮೆಲ್ಲರ ಪರವಾಗಿ ಇಡೀ ಚಿತ್ರತಂಡಕ್ಕೆ ಈ ಒಂದು ಚಿತ್ರ ಮೂಲಕ ಯಶಸ್ವಿಯಾಗಲಿ ಅಂತ ನಾವೆಲ್ಲ ಹಾರೈಸುತ್ತಾ, ಹೆಣ್ಣಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಮುಂದಿನಗಳಲ್ಲಿ ಅಂತ ಒಂದು ಸಂದೇಶವನ್ನು ಎಲ್ಲರಿಗೂ ಸಾರ್ತಾ ಈ ಚಿತ್ರ ಮೂಲಕ ತೋರಿಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಎಲ್ಲರಿಗೆ ನಮ್ಮ ಮುರಳೀಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಿಮನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲ ಪ್ರೊಡಕ್ಷನ್ ಆಗ್ಬೋದು, ಡೈರೆಕ್ಷನ್ಸ್ ಆಗ್ಬೋದು, ಪ್ರತಿಯೊಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಈಗ ಆ್ಯಕ್ಚುಲಿ ಅಂದರೆ ಹೇಳಬೇಕು ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಿರೋಂತಹ ಮೂವಿ. ಪ್ರತಿಯೊಬ್ಬರು ಸಹ ಬಂದು ನೋಡಿ, ನಿಮ್ಮ ಗ್ರೂಪ್ಸಲ್ಲಿ ಹೇಳಿ, ಪ್ರತಿಯೊಬ್ಬರೂ ಸಹ ಮೂವಿನ ಬಂದು ನೋಡೋ ಥರ ಮಾಡಿ ಅಂತ ಎಲ್ಲರಿಗೂ ಸಹ ಹೇಳ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಅಂದರೆ ಒಂದು ವ್ಯಾಲ್ಯೂ ಇದೆ, ಒಂದು ಕ್ರೇಜ್ ಇದೆ. ಬ್ಯೂಟಿ ಅಂದರೆ ಅದಕ್ಕೆ ಎಲ್ಲರೂ ಗೌರವ ಕೊಡಬೇಕು. ಬ್ಯೂಟಿ ಅಂದರೆ ಜಸ್ಟ್ ಬ್ಯೂಟಿ ಮಾತ್ರ ಅಲ್ಲ, ಅದ್ರ ಬಂದು ಸಿನಿಮಾ ಥಿಯೇಟ್ರ್ ಬಂದು ನೋಡಿದ್ರೆ ಗೊತ್ತಾಗೋದು. ಮತ್ತು ಇದ್ರ ಮುಂದಿನ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಕಂಟೆಂಟು, ಹೊಸ ತಂಡ, ಫುಲ್ ಟೋಟಲಿ ನ್ಯೂ ತಂಡ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಖುಷಿ ಆಯಿತು ಫಿಲ್ಮ್ ನೋಡ್ತಾ ಇದ್ದರೆ. ನಮಗಂತೂ ಒಂದು ಫಿಲ್ಮ್ ನೋಡ್ತಾ ಕಣ್ಣಲ್ಲಿ ನೀರು ಬರುತ್ತೆ ಇಂಟರ್ವಲ್ ಆದಮೇಲೆ. ಹೊಸ ತಂಡ, ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿಕಾಂತ್ ಮತ್ತು ಹೀರೋನಿ ಮಹಾಲಕ್ಷ್ಮಿ. ಭಾಳ ಖುಷಿಯಾಗತ್ತೆ. ಬ್ಯೂಟಿ ಅಂದರೆ ಏನು, ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಕನ್ನಡ ಸಿನಿಮಾ ಬರಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ಒಳ್ಳೆ ಸಿನಿಮಾ ಯಾವ ಥರ ಬರ್ಬೇಕು ಹೇಳಿ. ತುಂಬ ಚೆನ್ನಾಗಿದೆ ಕಂಟೆಂಟು, ಸ್ಟೋರಿ. ದಯವಿಟ್ಟು ಥಿಯೇಟ್ರ್ ಬಂದು ಎಲ್ಲರೂ ತಂಡನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಏನಿದೆ ಸ್ಟಾರ್ಟಿಂಗ್ ಕುತ್ಕೊಂಡಿದ್ವಿ, ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ವೈಭವ್ ನಾಗರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಹೀರೋಯಿನ್ನು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಫಿಲಮು. ಎಲ್ಲರೂ ಕೂತು ನೋಡೋವಂಥದ್ದು ಫಿಲಮು ತುಂಬ ಚೆನ್ನಾಗಿದೆ. ಅವ್ರಿಗೆಲ್ಲ ಫ್ಯೂಚರ್ ಇನ್ನೂ ಚೆನ್ನಾಗಿದೆ, ಚಾನ್ಸಸ್ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಕೂತು ಎಲ್ಲ ಬಂದು ನೋಡಿ, ಎಲ್ಲ ಸಪೋರ್ಟ್ ಮಾಡಿ. ಮೂವಿ ಅಂದರೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಅಂದ್ಕೊತಾರೆ. ಇದರಲ್ಲಿ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಮೂವೀಸ್ಗೆ ಪ್ರೊಡ್ಯೂಸರ್ಸು ಸುಮ್ಮನೆ ದುಡ್ಡು ಹಾಕೋಕ್ಕೆ ಮುಂದೆ ಬರೋಲ್ಲ. ಬಟ್ ಸಬ್ಜೆಕ್ಟ್ ನೋಡಿಬಿಟ್ಟು ನಮ್ಮ ಮುರಳಿಯವರು ಮುಂದೆ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಥರ ಸಬ್ಜೆಕ್ಟ್ ಮೂವೀಸ್ ತೆಗೆದ್ರೆ ಇವಾಗಿನ ಮುಂದೆ ಬರೋ ಮಕ್ಕಳಿಗೆಲ್ಲ ಒಂದು ಸಬ್ಜೆಕ್ಟ್ ಆಗುತ್ತೆ. ಎಲ್ಲ ಅರ್ಥ ಮಾಡ್ಕೊತಾರೆ, ತಿಳ್ಕೊತಾರೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಟ್ವಿಸ್ಟ್ ಇದೆ, ಎಲ್ಲ ಒಂದು 4 ಟ್ವಿಸ್ಟ್ ಇದೆ ಮೂವಿಯಲ್ಲಿ. ಆ ಟ್ವಿಸ್ಟು ಮಧ್ಯ ಇಂಟರ್ವಲ್ ಬರೋರಿಗೆ ಏನು ಅಷ್ಟು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಸ್ಟೋರಿ ತುಂಬ ಚೆನ್ನಾಗಿ ಹೋಗುತ್ತೆ, ಸ್ಮೂತಾಗಿ ತೊಗೊಂಡೋಗಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಬ್ಯೂಟಿ ಪ್ರೀಮಿಯರ್ ಶೋಗೆ ಬಂದಿದ್ದೆ. ತುಂಬ ಚೆನ್ನಾಗಿದೆ. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬ ಒಂದು ಮನೇಲಿ ಹೆಣ್ಮಗು ಇರೋಂಥವ್ರು ಪ್ರತಿಯೊಬ್ಬರು ಬಂದು ಕಟ್ ಮಾಡಿ ಮೊಬೈಲ್ ಪ್ರತಿಯೊಬ್ಬರು ಬಿಟ್ಟೋಗ್ಬಿಟ್ರು, ಪರವಾಗಿಲ್ವಾ? ಸಾರಿ, ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಸೊ ಅಂಥವ್ರು ಬಂದು ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ. ಬ್ಯೂಟಿ ಅನ್ನೋದು ಒಂದು ಹೆಣ್ಮಗುಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಖಂಡಿತ ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ. ನಾನು ಒಂದು ಡೈರೆಕ್ಟ್ರು ಆ್ಯಸ್ ವೆಲ್ ಆ್ಯಸ್ ಆರ್ಟಿಸ್ಟ್ ಆಲ್ಸೋ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಈ ಬ್ಯೂಟಿ ಅನ್ನೋ ಚಿತ್ರ. ಮುರಳಿಯವರು ಎಫರ್ಟ್ಗೆ ಕರೆಕ್ಟಾಗಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಚಿತ್ರನ ಮಾಡಿದ್ದಾರೆ. ಈ ಚಿತ್ರದಲ್ಲಿ
ಅನೇಕ ಇದು ಸನ್ನಿವೇಶಗಳಿದೆ. ಒಂದು ಏನಂತಾರೆ ಕಾಮಿಡಿ ಆಗಿರ್ಬೋದು, ಒಂದು ಒಂದು ಸಾಂಸಾರಿಕ ಚಿತ್ರ ಆಗಿದೆ. ಬ್ಯೂಟಿಫುಲ್ ಆಗಿ ಎಲ್ಲ ಒಂದು ಇದು ಎಲಿಮೆಂಟ್ಸ್ನೂ ಇದರಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಬ್ಯೂಟಿ ಆ್ಯಸ್ ಗಿವನ್ ಇಸ್ ಬ್ಯೂಟಿ ಅಂತ ಅನಿಸುತ್ತೆ. ಯಾಕೆಂದರೆ ಆ ಟೈಟ್ಲಿಗೆ ಕರೆಕ್ಟಾಗಿ ಒಂದು ಬ್ಯೂಟಿಫುಲ್ ಆಗಿದೆ ಈ ಸಬ್ಜೆಕ್ಟ್ ಕೂಡ. ಆ ಪ್ರದೇಶ, ಲೊಕೇಶನ್ಸು ಮತ್ತು ಆಮೇಲೆ ಚಿತ್ರಕಥೆ, ಮ್ಯೂಸಿಕ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇಟ್ಸ್ ರಿಯಲಿ ಎ ಬ್ಯೂಟಿಫುಲ್ ಮೂವಿ. ಜನ ಎಲ್ಲ ನೋಡಬೇಕು. ನಮ್ಮ ಕನ್ನಡ ಚಿತ್ರದ ಇದು ಏನೋ ಥಿಯೇಟರ್ಗೆ ಬಂದು ನೋಡಿ ಇಂತಹ ಒಂದು ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು. ಆಗಲೇ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಬ್ಯೂಟಿ ಬರುತ್ತೆ ಅಂತ ಅನಿಸುತ್ತೆ. ಈ ಬ್ಯೂಟಿಯಿಂದ ನಿಮ್ಮ ಡ್ಯೂಟಿನೂ ಇದೆ. ಏನಪ್ಪ ಅಂತಂದರೆ ಬಂದು ಈ ಚಿತ್ರನ ನೋಡಿ ಈ ಚಿತ್ರನ ಯಶಸ್ವಿಗೊಳಿಸೋದೇ ನಿಮ್ಮ ಡ್ಯೂಟಿ. ಥ್ಯಾಂಕ್ ಯು. ಖಳನಾಯಕ ವೈಭವ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರಕ್ಕೆ ಫಸ್ಟು ನಾನು ಧನ್ಯವಾದಗಳು ಹೇಳಬೇಕು ಅಂದರೆ ಅನ್ನದಾತರು ತನುಜಾ ಮುರಳೀಕೃಷ್ಣ ಅವ್ರಿಗೂ ಮತ್ತು ರವಿರಾಜ್ ಕುಮಾರ್ ಅವ್ರಿಗೂ, ಡೈರೆಕ್ಟ್ರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನಾನು ಖಳನಾಯಕ ಮಾಡಿದ್ರೂ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದೊಂದು ಮೂವಿಗೆ ಟ್ವಿಸ್ಟ್ ಆಗೋದು ಮತ್ತು ಸ್ಟೋರಿಗೆ ಅಲ್ಲಲ್ಲೇ ಅದು ಜಾಯ್ನ್ ಆಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಕಾಮಿಡಿ ಇದೆ, ಟ್ರಾಜಿಡಿ ಇದೆ, ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸು ಇದೆ. ಬಟ್ ಇವತ್ತು ಎಷ್ಟು ಜನ ನೋಡಿದಾರೋ ಅಷ್ಟು ಜನನೂ ತುಂಬ ನಮಗೆ ಈ ಕನ್ನಡ ಸಿನಿಮಾಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಇದೇ ಥರ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಕಪ್ ಆರ್ಟಿಸ್ಟ್. ಸೊ ಬ್ಯೂಟಿ ಬಗ್ಗೆ ಹೇಳಬೇಕು ಅಂದರೆ ಬ್ಯೂಟಿನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ರವಿ ಸರ್ ಅವ್ರು ತೋರಿಸಿದ್ದಾರೆ, ಪ್ರೊಡ್ಯೂಸ್ಡ್ ಬೈ ತನುಜಾ ಆ್ಯಂಡ್ ಮುರಳಿ ಸರ್. ಸೊ ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ನೋಡಲೇಬೇಕು ಅಂತಂದರೆ ಈ ನಡುವೆ ಮಕ್ಕಳನ್ನ ನಾವು ಕರ್ಕೊಂಬರ್ಬೇಕು ಅಂತ ಅಂದ್ರೇ ತುಂಬ ಒಂಥರ ಮುಜುಗರ ಆಗುತ್ತೆ ಯಾವುದೇ ಸಿನಿಮಾ ಆಗಿದ್ರು. ಆದರೆ ಎಲ್ಲಿ ಏನು ತೋರಿಸ್ಬೇಕು, ಯಾವ ಥರ ಟ್ವಿಸ್ಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ಶೋ. ಮೇನ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಣು ಎಲ್ಲಿದ್ದಾರೆ, ಹೆಣ್ಣಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಆ ಒಂದು ಹೆಣ್ಣಿಂದ ಒಂದು ಫ್ಯಾಮ್ಲಿ ಹೇಗೆ ಬಲಿಯಾಗಿ ಹೋಗುತ್ತೆ ಅನ್ನೋ ಒಂದು ಸಂದೇಶನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ಒಳ್ಳೆಯ ಚಿತ್ರದಲ್ಲಿ ಅಂತ ಹೇಳ್ತೀನಿ. ಸೊ ಬ್ಯೂಟಿ, ಆಲ್ ದ ಬೆಸ್ಟ್. 100 days ಈ ಬ್ಯೂಟಿ ಸಿನಿಮಾ ಓಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಿಮ್ಮ ನಟ ಮನಮೋಹನ್ ರೈ ಮಾಡುವ ನಮಸ್ಕಾರಗಳು. ಬ್ಯೂಟಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಚಿಲ್ಲರ್ ಮಂಜು ಅವರು ತುಂಬ ನನಗೆ ಸಾಥ್ ಕೊಟ್ಟು ನನ್ನ ಹತ್ರನೂ ಸ್ವಲ್ಪ ನಟನೆ ತಗೊಳಿಸಿದ್ದಾರೆ. ಈ ಥರ ಮಾಡಿ ಅಂತ. ಹೌದು, ಖಂಡಿತ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಆ್ಯಕ್ಟಿಂಗ್ ಮಾಡಿ. ಬ್ಯೂಟಿ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಮೂಡಿ ಬಂದಿದೆ. ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಒಂದು ಒಳ್ಳೆ ಈಗಿನ ಸಂದರ್ಭಕ್ಕೆ ಒಂದು ಒಳ್ಳೆ ಸಂದೇಶ ಇರತಕ್ಕಂಥ ಸಿನಿಮಾ. ಎಲ್ರಿಗೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಡೀ ತಂಡನ ಹರಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ಸೆಂಟಿಮೆಂಟ್ಗಳು ತುಂಬ ಇದೆ. ಇದಕ್ಕೆ ಎಲ್ಲ ಕಾರಣ ಒಂದು ನಿರ್ದೇಶಕ, ಆಮೇಲೆ ನಮ್ಮ ವಿ ಮನೋಹರ್ ಈ ಚಿತ್ರಕ್ಕೆ ಥ್ಯಾಂಕ್ ಯು. ಈ ಥರ ಒಂದು ಜೋಡಿಗಳು ಬೇಕು ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೋಸ್ಕರ ಭಗವಂತ ಮಾಡಿದಂತ ಅನಿಸ್ತಾ ಇದೆ. ವೇಣಿ ಮನೋಹರ್, ವಿ ಮನೋಹರ್ ಅವರ ಧರ್ಮಪತ್ನಿ. ಫಸ್ಟ್ ಟೈಮ್ ಈ ಮೂವಿನಲ್ಲಿ ಹೀರೋ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ನೀವೆಲ್ಲ ಇವತ್ತು ನೋಡಿದ್ದೀರಾ, ನೀವೇ ಹೇಳಬೇಕು ಒಂದು ಯಾವ ಥರ ಮಾಡಿದ್ದೀನಿ ಅಂತ. ಮನೋಹರ್ನ ಕರಿತಾ ಇದ್ದೀನಿ. ಓಕೆ, ಅವರು ಜೊತೇಲಿ ಇದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಆ್ಯಕ್ಟಿಂಗ್ ನಾನು ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಓಕೆ, ವೆಯ್ಟ್ ಅಂಡ್ ಸಿ. ಬಟ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಾಗಲಿ, ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೆ ಸಂದೇಶ ಇದೆ. ಬ್ಯೂಟಿ ಯಾವ ಥರ ಗೌರವ ಕೊಡಬೇಕು, ಯಾವ ಥರ ನಾವು ಪ್ರೊಟೆಕ್ಟ್ ಮಾಡಬೇಕು, ಎಸ್ಪೆಷಲಿ ಹೆಣ್ಮಕ್ಳನ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅಂತ ತೋರಿಸಿದ್ದಾರೆ. ಒಂದು ಅದ್ಭುತವಾದ ಒಂದು ಮೆಸೇಜು. ತುಂಬ ಇಷ್ಟಪಟ್ಟಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಕ್ರೈಮ್ ಥ್ರಿಲ್ಲರ್ ಪ್ಲಸ್ ಒಳ್ಳೆ ಸಂದೇಶ ಇದೆ. ಮನೋಹರ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಇಟ್ಸ್ ಓಕೆ. ನನ್ನ ಆ್ಯಕ್ಟಿಂಗು ಎಲ್ಲರೂ ನೋಡಬೇಕು, ಹರಿಸ್ಬೇಕು, ಹಾರೈಸಬೇಕು. ಫಸ್ಟ್ ಟೈಮು ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್. ಹಾಯ್, ಎಚ್ ಡಿ ವಿದೂರ್ ಅಂತ. ಚೆನ್ನಾಗಿತ್ತು, ಬ್ಯೂಟಿ ನೋಡ್ಕೊಂಡು ಬಂದೆ. ನಮ್ಮ ಹೀರೋ ಅವ್ರದ್ದು ಎಷ್ಟೇ ಮೂವಿ ಇದು? ಇವ್ರಿಗೆ ಹೇಳ್ಬೇಕು ನಾವು, ಎಷ್ಟೇ ಮೂವಿ ಇದು? ಕನ್ನಡದಲ್ಲಿ ಫಸ್ಟ್ ಮೂವಿ ನಮ್ಮ ಮಂಗಳೂರಲ್ಲಿ ಮಾಡಿದ್ದಾರೆ ಇವರು. ಸೊ ಚೆನ್ನಾಗಿತ್ತು ಮೂವಿ, ವಿಮೆನ್ ಓರಿಯೆಂಟೆಡ್ ಮೂವಿ. ಸೊ ನಂಗೆ ಖುಷಿ ಆಗೋದು ಅದೇ, ವಿಮೆನ್ ಓರಿಯೆಂಟೆಡ್ ಮೂವಿ ಬಂದು ಗೆಲ್ಲೋದು ಅದೆಲ್ಲ ಖುಷಿ ಆಯ್ತಾ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ ಈ ಮೂವಿನ. ಏನು ಇಷ್ಟ ಆಯಿತು ಅಂದರೆ ಇವ್ರ ಆ್ಯಕ್ಟಿಂಗು, ಕ್ಲೈಮ್ಯಾಕ್ಸ್ ಸಖತ್ತಾಗಿತ್ತು. ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಆಯಿತಾ. ಬೇರೆ ಬೇರೆ ಶೇಡ್ಸ್ ಆಫ್ ರೋಲ್ಸ್ ಹ್ಯಾಸ್ ಪ್ಲೇಡ್ ವಿಚ್ ವಾಸ್ ಅಮೇಝಿಂಗ್. ಆಮೇಲೆ ಹೀರೋಯಿನ್ ಆಗಿರ್ಬೋದು, ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆ್ಯಂಡ್ ಶಿ ಆ್ಯಕ್ಟೆಡ್ ವೆಲ್. ಅವ್ರ ಗ್ರಾಫ್ ಹೆಂಗಿತ್ತು ಅಂದರೆ ಇಟ್ ವಾಸ್ ಲೈಕ್ ದಿಸ್ ಆ್ಯಂಡ್ ವೆಂಟ್ ಅಪ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಬೂಮ್, ಇಟ್ ವಾಸ್ ಸೋ ಗುಡ್. ಚೆನ್ನಾಗಿತ್ತು. ಆ್ಯಂಡ್ ರವಿ ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಸೊ ಇವಾಗ ಈ ಮೂವಿಯಲ್ಲಿ ಏನು ಮಾಡಿದ್ದಾರೆ, ಇದರ 10% ಇವ್ರು ಮಾಡ್ತಾರೆ. ಸೊ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಹಿಮ್. ಇಂಥ ಸಿನಿಮಾ ಬರ್ತಾ ಇರುತ್ತೆ, ನಾವು ಕನ್ನಡ ಸಿನಿಮಾನ ಬೆಳೆಸೋಣ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಬ್ಯೂಟಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ನೀವೆಲ್ಲ ನೋಡಿದ್ರಿ. ಈ ಚಿತ್ರದ ಸಾಹಿತ್ಯ ಸಂಗೀತವ ಜವಾಬ್ದಾರಿ ನಾನು ವಹಿಸ್ಕೊಂಡೆ. ಇದಕ್ಕೆ ನನಗೆ ಅವಕಾಶ ಕೊಟ್ಟಂಥವರು ಮೊದಲನೇದಾಗಿ ನಿರ್ದೇಶಕರಾದಂತಹ ರಾಜಾ ರವಿಕುಮಾರ್ ಅವರು, ಆಮೇಲೆ ನಿರ್ಮಾಪಕರು ಮುರಳೀಕೃಷ್ಣ ಅವರು ಮತ್ತು ತನುಜಾ ಮೇಡಮ್. ಇವರು ನಮ್ಮನ್ನೆಲ್ಲ ನಂಬಿ ಚಿತ್ರಕ್ಕೆ ಹಣ ತೊಡಗಿಸಿದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಚಿತ್ರರಂಗದ ಈ ಸ್ಥಿತಿಯಲ್ಲಿ ಸಿನಿಮಾ ಮಾಡೋದೇ ಕಷ್ಟವಾದ್ದು, ಆದರೆ ಅವರು ಧೈರ್ಯವಾಗಿ ಸಿನಿಮಾ ಮಾಡಿದ್ದಾರೆ ಮುರಳೀಕೃಷ್ಣ ಅವರು ಮತ್ತು ತನುಜಾ ಮೇಡಮ್ ಅವರು. ಅದಕ್ಕೆ ಒಳ್ಳೆಯ ನಿರ್ದೇಶಕರು ಅವರು ಸಿಕ್ಕಿದ್ದಾರೆ. ಅದೇ ರಾಜಾ ರವಿಕುಮಾರ್ ಅವರು ಪ್ರಾಮಾಣಿಕವಾಗಿ ಸಿನಿಮಾ ಮಾಡುವಂಥ ನಿರ್ದೇಶಕ, ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥ ನಿರ್ದೇಶಕ ಅವರು, ಭಾಳ ಸಿನ್ಸಿಯರ್ ವರ್ಕರ್. ಇಂಥ ನಿರ್ದೇಶಕರು ಚಿತ್ರರಂಗಕ್ಕೆ ಇವತ್ತು ಬೇಕು. ಆಮೇಲೆ ಇಂಥ ನಿರ್ಮಾಪಕರು ಕೂಡ ನಮಗೆ ಗೆಲ್ಲಬೇಕು. ಅವ್ರು ಗೆದ್ರೇ ನಾವು ಗೆದ್ದ ಹಾಗೆ, ನಿರ್ಮಾಪಕರು ಗೆದ್ದರೆ ಇಡೀ ಚಿತ್ರ ಗೆದ್ದ ಹಾಗೆ, ಆಮೇಲೆ ನಿರ್ದೇಶಕ ಗೆದ್ದರೆ ನಾವು ತಂತ್ರಜ್ಞರೆಲ್ಲರೂ ಗೆದ್ದ ಹಾಗೆ. ನಮಗೆ ಮತ್ತೆ ಅವಕಾಶಗಳು ಸಿಗ್ತವೆ. ಹಾಗಾಗಿ ನಾನು ಈ ಚಿತ್ರ ಗೆಲ್ಲಿ, ಹಾಗೆ ಈ ಚಿತ್ರವನ್ನು ಇವತ್ತು ನೋಡಿದವರೆಲ್ಲ ಹೊರಗಡೆ ಹೋಗಿ ಅವರವರ ಸ್ನೇಹಿತರಿಗೆ ಹೇಳಿ ಇದಕ್ಕೆ ಒಂದು ಮೌಖಿಕ ಪ್ರಚಾರ ನೀಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಚಿತ್ರದಲ್ಲಿ ಹಾಡುಗಳನ್ನ ವಿನಾಯಕ್ ರಾವ್ ಅವರು ಮತ್ತು ಸ್ನೇಹ ನನಿವಾಲ್ ಮತ್ತು ವಿಶಾಖ ನಾಗಲಾಪುರ ಈ 3 ಜನ ಹಾಡಿದ್ದಾರೆ. ಎಲ್ಲ ಕನ್ನಡದ ಹುಡುಗರೆ. ಹಾಗಾಗಿ ಎಲ್ಲರ ಪ್ರೋತ್ಸಾಹ ಇರಲಿ, ಒಳ್ಳೆಯದಾಗಲಿ. ಬ್ಯೂಟಿ ಚಿತ್ರ ಯಶಸ್ವಿ ಕಾಣಲಿ. ಜಯ. ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಿಮ್ಮಿಂದನೇ ನಾವುಗಳು ಕಲಾವಿದರಾಗಿರೋದು. ನಮ್ಮ ಸಿನಿಮಾವನ್ನು ಉನ್ನತವಾಗಿ ತೊಗೊಂಡೋಗುವಂಥದ್ದು ನಿಮ್ಮ ಕೈಯಲ್ಲಿದೆ. ನಮ್ಮ ಬ್ಯೂಟಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಬ್ಯೂಟಿ ಸಿನಿಮಾನ ನೋಡೋಕ್ಕೆ ಬಂದಿರೋವಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೂ ನಮಸ್ಕಾರಗಳು. ಹೀಗೆ ನಮ್ಮ ಬ್ಯೂಟಿ ಸಿನಿಮಾನ ಬ್ಯೂಟಿಫುಲ್ ಮನಸ್ಸುಗಳು ಒಬ್ಬರಿಂದ ಒಬ್ಬರಿಗೆ ಹೇಳಿ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನಮ್ಮ ಕನ್ನಡವನ್ನು ಉಳಿಸಿ. ನಮಸ್ಕಾರ. ಸರ್ವರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಚಿತ್ರ ಇವತ್ತು ಪ್ರೀಮಿಯರ್ ಶೋ ಮುಖಾಂತರವಾಗಿ ನಾವು ಕನ್ನಡ ಚಿತ್ರರಸಿಕರ ಮನದಾಳಕ್ಕೆ ಮತ್ತು ಮನಸ್ಸಿಗೆ ಇಳಿಯುವಂತಹ ಒಂದು ಕಾರ್ಯಕ್ರಮವನ್ನು ಈ ಬ್ಯೂಟಿ ಚಿತ್ರದ ಮುಖಾಂತರವಾಗಿ ಬರ್ತಾ ಇದ್ದೇವೆ. ಪ್ರಸಕ್ತ ಕಾಲಘಟ್ಟಕ್ಕೆ ಹೋಲುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಮ್ಮ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಇದಕ್ಕೆ ಬಂಡವಾಳವನ್ನು ಹೂಡಿದಂತಹ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ ರವರಿಗೆ ತುಂಬ ಅತ್ಯಂತ ಯಶಸ್ಸು ಸಿಗಲಿ. ಚಿತ್ರದಲ್ಲಿ ಸದಭಿರುಚಿಯ ಚಿತ್ರ, ಸಾಂಸಾರಿಕ ಚಿತ್ರ, ಒಬ್ಬ ಹೆಣ್ಣಿಗೆ ಹೇಗೆ ಗೌರವವನ್ನು ಕೊಡದಿದ್ದರೆ ಏನೆಲ್ಲ ಘಟನೆಗಳು ಘಟಿಸುತ್ತೆ ಅನ್ನೋದು ಈ ಚಿತ್ರದ ಮುಖಾಂತರವಾಗಿ ಅದು ಪ್ರಸ್ತುತ ಆಗ್ತಾ ಹೋಗುತ್ತೆ. ಚಿತ್ರದಲ್ಲಿ ನಟಿಸಿದಂತಹ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು, ನಿರ್ದೇಶನ ಅದ್ಭುತವಾಗಿ ಮೂಡಿಬಂದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂಡವಾಳವನ್ನು ಹೂಡಿ ಕನ್ನಡ ರಸಿಕರಿಗೆ ಈ ಒಂದು ರಸದೂತನವನ್ನು ಉಣಬಡಿಸ್ತಾ ಇರುವಂತಹ ಸರ್ವರಿಗೂ ಕೂಡ ಈ ಒಂದು ಬ್ಯೂಟಿ ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಪ್ರೀಮಿಯರ್ ಶೋ ಆಗಿದೆ. ನಾಳೆ 10 o'clock ಕಬಾಲಿಯಲ್ಲಿ ಮೂವಿ ರಿಲೀಸ್ ಆಗುತ್ತೆ. ಈ ಕ್ಷಣಕ್ಕೆ ನಮಗೆ ಪ್ರೇಕ್ಷಕರೇ ದೇವರು. ನೀವೆಲ್ಲ ನಾಳೆ ಬಂದು ಮೂವಿ ನೋಡಬೇಕು, ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು, ರಿವ್ಯೂಸ್ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಹೊರಟಿ.
ಎಲ್ರಿಗೂ ನಮಸ್ಕಾರ. ನಾವು ಈಗ ತಾನೇ ನಮ್ಮ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನಾವು ನೋಡಿ ನಮಗೆ ಖುಷಿಯಾಗಿದೆ ಆಬ್ವಿಯಸ್ಲಿ, ಯಾಕಂದರೆ ನಾವು ಆ್ಯಕ್ಟ್ ಮಾಡಿರ್ತೀವಿ. ಇನ್ನು ಆಡಿಯನ್ಸ್ ಅಂತಂದರೆ ಅವ್ರದ್ದು ಒಳ್ಳೆ ಪಾಸಿಟಿವ್ ರಿವ್ಯೂನೇ ಇದೆ. ಸೊ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂತಲೂ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನಮ್ಮ ಪ್ರೀಮಿಯರ್ ಶೋಗೆ ಬಂದು ನಮ್ಮನ್ನು ಏನು ಆಶೀರ್ವಾದ ಮಾಡಿದ್ದೀರಾ. ಸೊ ಇನ್ನು ಮಿಕ್ಕಿದ್ದ ನಮ್ಮ ಕರ್ನಾಟಕ ಜನರನ್ನ ನಾವು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ರಿವ್ಯೂನ ನಮಗೆ ಕೊಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಕಾರ್ಯಕಾರಿ ನಿರ್ಮಾಪಕನಾಗಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದು ಸ್ವಾಮೀಜಿ ಪಾತ್ರ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಡೈರೆಕ್ಟ್ರು ಒಂದು ನರೇಟ್ ಮಾಡ್ತಾರೆ, ಒಂದು ಪಾತ್ರನ ನರೇಟ್ ಮಾಡ್ತಾರೆ. ಆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಚಲನ ವಲನಗಳನ್ನು ಅವರೇ ಹೇಳಿಕೊಟ್ರು, ಹಿಂಗೆ ಮಾಡಿ ಅಂತ. ಸೊ ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಅಭಿನಯಿಸಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ಹರಿಸಿ ಹಾರೈಸಿ ಬೆಳೆಸಿ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿ, ನಿಮ್ದು ಏನೇ ಒಪಿನಿಯನ್ ಇರಲಿ, ಅಭಿಪ್ರಾಯ ಅನಿಸಿಕೆಗಳು ಏನೇ ಇರಲಿ, ನೆಗೆಟಿವ್ ಆರ್ ಪಾಸಿಟಿವ್ ಎನಿಥಿಂಗ್, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಆಡಿಯನ್ಸು ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮೂವಿನ ಬೆಳೆಸಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಮಾತಾಡಿ ಬೇಗ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಪ್ರೀಮಿಯರ್ ಶೋಲ್ಲೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಬ್ಯೂಟಿ ಚಿತ್ರವನ್ನು ಒಂದು ಹೆಣ್ಮಕ್ಳ ಏನು ಶೋಷಣೆಗೊಳಗಾಗಿದ್ದಾರೆ ಅದ್ರ ಮೇಲೆ ಒಂದು ಪಿಕ್ಚರ್ ಮಾಡಿದ್ದಾರೆ. ಮತ್ತು ಫ್ಯಾಮಿಲಿ ಸಬ್ಜೆಕ್ಟ್ ಕೂಡ ಹೌದಿದೆ ಪಿಕ್ಚರ್. ಭಾಳ ಚೆನ್ನಾಗಿ ಒಂದು ಒಳ್ಳೆಯ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಪತರು ಪ್ರೊಡಕ್ಷನ್ಸ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರೂ ಕನ್ನಡ ಚಿತ್ರರಂಗನ ಥಿಯೇಟ್ರಲ್ಲಿ ಬಂದು ನೋಡಿ, ಜೊತೆಗೆ ಕನ್ನಡ ಚಿತ್ರರಂಗ ಉಳಿಸಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಚೊಚ್ಚಲ ಸಿನಿಮಾ ಬ್ಯೂಟಿ ಅನ್ನೋ ಹೆಸರಿಗೆ ತಕ್ಕನಂಗೆ ಒಳ್ಳೊಳ್ಳೆ ಜಾಗದಲ್ಲಿ ಸುಂದರವಾದ ತಾಣಗಳಲ್ಲಿ ನಮ್ಮ ರಾಜ ರವಿಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಹಾಗೆ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಜೊತೆಗೆ ಸ್ವಲ್ಪ ಸಸ್ಪೆನ್ಸು, ಸ್ವಲ್ಪ ಹಾರರ್ ಮಿಕ್ಸ್ ಮಾಡಿರೋಂಥ ಜಾನರ್ ಇರುವಂಥ ಒಂದು ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.